ನಿನ್ನೆ ಡಿಸೆಂಬರ್ 25 ಕ್ರಿಸ್ಮಸ್ ಇರುತ್ತೆ. ಸೊ ನಮ್ಮ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ಗಳೆಲ್ಲ ಕ್ರಿಶ್ಚಿಯನ್ಸ್ ದೇವ್ರನ್ನ ಯಾವ ಥರ ಆಡ್ಕೊತಾರೆ, ಅವಮಾನ ಮಾಡ್ತಾರೆ ಅಂತಂದರೆ, ಅಲ್ಲ ಗುರು, ನೀವು ಹಿಂದೂಗಳಾಗಿ ನೀವು ಬೇರೆಯವ್ರದ್ದು ಏನು ಬೇಕಾದ್ರೂ ಮಾಡ್ಕೊಬೋದಾ? ಅದೇನೆ ಒಂದ್ಸಲಿ ಜನಗಳು ಯೋಚನೆ ಮಾಡಿ, ನಮ್ಮ ದೇವ್ರನ್ನ ಬೇರೆಯವ್ರು ಯಾರಾದರೂ ಈ ಥರ ಕೆಟ್ಟದಾಗಿ ಸಾಂಗ್ಗಳೆಲ್ಲ ಮಾಡಿಕೊಂಡು ಅವಮಾನ ಮಾಡಿಕೊಂಡು ಒಂದು ಕಂಟೆಂಟ್ ಮೂಲಕ ಅವ್ರ ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಕಂಟೆಂಟ್ ಮೂಲಕ ದೇವ್ರನ್ನ ಹಾಳು ಮಾಡ್ಕೊತಾರಲ್ಲ. ಸೊ ಅದು ನೋಡಿ ನಾವು ಖುಷಿಯಾಗಿರ್ತೀವ ಅಥವಾ ನಮಗೆ ಸರಿ ಅಂತ ಅನ್ಸುತ್ತಾ? ಕಾಮನ್ ಸೆನ್ಸ್ ಅಲ್ವಾ? ನಾವು ಯಾವ ಥರ ನಮ್ಮ ದೇವ್ರುಗಳನ್ನ ಪೂಜೆ ಮಾಡ್ತೀವೋ, ನಂಬಿಕೆ ಇಟ್ಟಿರ್ತೀವೋ, ಬೇಡ್ಕೊತೀವೋ, ಹಂಗೆ ತಾನೇ ಬೇರೆಯವ್ರು ಕೂಡ ಅವ್ರದ್ದೇ ಆದ ಒಂದು ದೇವ್ರು ಇರುತ್ತೆ, ಅವರು ಅದನ್ನು ಗೌರವಿಸ್ತಾರೆ, ಪೂಜೆ ಮಾಡ್ತಾರೆ, ನಂಬ್ತಾರೆ. ಕಾಮನ್ ಸೆನ್ಸು ನಿಮ್ಗಳಿಗೆಲ್ಲ ಈ ಕನ್ನಡ ಇನ್ಫ್ಲೂಯೆನ್ಸರ್ಸ್ ಅಂದ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ. ನಿಜವಾಗ್ಲೂ ಒಬ್ಬ ಕನ್ನಡಿಗ ಅಂತ ಅನಿಸ್ಕೊಳ್ಳೋದು ಯಾವಾಗ ಗೊತ್ತಾ? ನೀನು ಎಲ್ರಿಗೂ ಗೌರವ ಕೊಟ್ಟು ಎಲ್ಲದಕ್ಕೂ ಬೆಲೆ ಕೊಡ್ತಿಲ್ಲ, ಆವಾಗಲೇ ನೀನು ಒಬ್ಬ ಕನ್ನಡಿಗ ಅಂತ ಅನಿಸ್ಕೊಳ್ಳೋಕೆ ಸಾಧ್ಯ. ಹೆಂಗೆ ಅಂತಂದರೆ, ನಮ್ಮ ಕನ್ನಡದವರು ಇವರ ಬೆಂಕಿ ಹಚ್ಕೊಟ್ಟಿರ್ತಾರೆ, ಬಟ್ ಬೇರೆ ಯಾರಾದರೂ ನಮ್ಮದನ್ನ ಮಾಡಿಬಿಟ್ರೆ, ನಮ್ಮದೆಲ್ಲ ಹಿಂದೂಗಳ್ದೆಲ್ಲ ಮಾಡಿಬಿಟ್ರು, ಆ ಥರ ಮಾಡಿದ್ರು, ಈ ಥರ ಮಾಡಿದ್ರು ಅಂತ ಎದ್ದು ಬಿಡ್ತಾರೆ. ನೀವು ಕಂಡೋರ್ದು ಮಾಡ್ಬೋದು, ಅದೇ ಬೇರೆಯವರು ನಿಮ್ಗಳ್ದೇನೂ ಮಾಡಬಾರ್ದು. ನಾವುಗಳು ಯಾವ ಥರ ಪೂಜೆ ಮಾಡ್ತೀವೋ, ಯಾವ ಥರ ನಂಬಿಕೆ ಇಟ್ಟಿರ್ತೀವೋ, ಅವ್ರದ್ದು ಅದೇ ಥರ ದೇವರು, ಅವ್ರದ್ದು ಅದೇ ಥರ ನಂಬಿಕೆ ಇರುತ್ತೆ ತಾನೆ. ಎಷ್ಟು ಅಸಹ್ಯವಾಗಿ ಆಡ್ಕೊಂಡಿದ್ದಾರೆ ಎಷ್ಟೋ ಜನ ಅಂತಂದರೆ, ಅದು ಯಾರೋ ಏಸಪ್ಪ ನಿನ್ನ ನಾಮದಲ್ಲಿ ಅಂತ ಮಾಡಿದಾರಲ್ಲ, ಇವ್ರುಗಳು ಫಾಲೋವರ್ಸು, ಲೈಕ್ಸ್ಗಳನ್ನ ಪಡ್ಕೊಳ್ಳೋಕ್ಕೆ ಆ ದೇವ್ರನ್ನ ಯಾವ ಥರ ಆಡ್ಕೊಂಡು ಮಜಾ ಉಡಾಯಿಸಿದ್ದಾರೆ ಆ ವಿಡಿಯೋಸ್ಗಳಲ್ಲಿ ಅಂತಂದರೆ, ನಾಚಿಕೆ ಆಗಬೇಕು ನಿಮ್ಗಳ ಯೋಗ್ಯತೆಗೆ. ನಿಜವಾಗ್ಲೂ ಸಖತ್ ಬೇಜಾರಾಯಿತು ನನಗಿದನ್ನು ನೋಡಿ. ನಿಮ್ಗಾದರೆ ಎಲ್ರಿಗೂ ಗೌರವ ಕೊಡಿ, ಆಗಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಬೇರೆ ಕಂಟೆಂಟ್ಗಳನ್ನ ನೋಡ್ಕೊಳ್ಳಿ. ಇವ್ರುಗಳ್ದು ಏನು ಗೊತ್ತಾ, ಕಂಟೆಂಟ್ಗಳು ಮಾಡೋ ಯೋಗ್ಯತೆಗಳಿರಲ್ಲ, ಸುಮ್ಮನೆ ಯಾರೋ ಹಿಂದಿಲಿ ಇರ್ತಾರಲ್ಲ ಅವ್ರ ಕಂಟೆಂಟ್ಗಳನ್ನ ದೇಕ್ ಬಿಡೋದು. ಮೊನ್ನೆ ಅದ್ಯಾವುದೋ ಸ್ಪೈದು ಅದು ಮಾಡ್ಕೊಂಡು ಬಾಂಗ್ಲಾದೇಶದಲ್ಲಿ ನಿಜಾನೇ ಆಗೋಯ್ತು. ಒಬ್ಬರಿಬ್ಬರಲ್ಲ ಕನ್ನಡದಲ್ಲಿ ಇರೋದು, ತುಂಬ ಜನ, ಒಂದು 15-20 ರೀಲ್ಸ್ ನೋಡಿದ್ದೀನಿ ನಾನು. ಎಲ್ಲರೂ ಕೂಡ ಆ ದೇವ್ರನ್ನ ಆಡ್ಕೊಂಡು ಕ್ರಿಸ್ಮಸ್ ಅಂತ, ಅದೇ ನಮ್ಮ ರಾಮನವಮಿನೋ ಅಥವಾ ಹನುಮಾನ್ ಜಯಂತಿನೋ ಈ ಥರ ಆಡ್ಕೊಂಡು ಅವ್ರುಗಳು ಯಾವುದಾದ್ರು ಕೆಟ್ಟದಾಗ ಸಾಂಗ್ ಮಾಡ್ಕೊಂಡು ಆಡೋದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಫಸ್ಟ್ ಎಲ್ರಿಗೂ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ. ನಾಚಿಕೆ ಆಗಬೇಕು ನಿಮ್ಗಳ ಯೋಗ್ಯತೆಗೆ.